ಬರಲಿದೆ ತಮಿಳಿನ 96. ಇತ್ತೀಚೆಗೆ ಕಾಲಿವುಡ್ನಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿದ ಸಿನಿಮಾ 96. ವಿಜಯ್ ಸೇತುಪತಿ ಮತ್ತು ತ್ರಿಷಾ ಜೋಡಿಯಾಗಿ ಅಭಿನಯಿಸಿದ್ದ ಈ ಚಿತ್ರ ನೋಡಿದ ಪ್ರತಿಯೊಬ್ಬರು ತಮ್ಮ ಮೊದಲ ಪ್ರೀತಿಯ ನೆನಪಿಗೆ ಜಾರಿದ್ರು. ಇದರೊಂದಿಗೆ ಕ್ಲೈಮ್ಯಾಕ್ಸ್ನಲ್ಲಿ ವಾಸ್ತವತೆಗೆ ಹೆಚ್ಚಿನ ಮಹತ್ವ ನೀಡೋದ್ರ ಮೂಲಕ ಟ್ವಿಸ್ಟ್ ಕೊಟ್ಟಿದ್ದು 96 ರ ಸ್ಪೆಷಾಲಿಟಿ. ವಿಶೇಷ ಅಂದ್ರೆ ಈ ಬ್ಲಾಕ್ ಬಸ್ಟರ್ 96 ಮೂವಿ ಇದೀಗ ಕನ್ನಡದಲ್ಲಿ 99 ಆಗಿ ರೀಮೇಕ್ ಆಗ್ತಾ ಇದೆ. ಮಳೆ ಹುಡುಗನಿಗೆ ಜೊತೆಯಾಗಲಿದ್ದಾಳೆ ಮಲಯಾಳಿ ಹುಡುಗಿ. ತಮಿಳಿನಲ್ಲಿ ಪ್ರೇಮ್ ಕುಮಾರ್ ನಿರ್ದೇಶಿಸಿದ್ದ ಈ ಸಿನಿಮಾವನ್ನು ಕನ್ನಡದಲ್ಲಿ ಪ್ರೀತಮ್ ಗುಬ್ಬಿ ಡೈರೆಕ್ಟ್ ಮಾಡ್ತಿದ್ದಾರೆ. ಪ್ರೀತಮ್ ಈಗಾಗಲೇ ಸಾಕಷ್ಟು ಲವ್ ಸ್ಟೋರಿಗಳನ್ನ ನಿರ್ದೇಶಿಸಿ ಹೆಸರು ಮಾಡಿರೋ ನಿರ್ದೇಶಕ. ಅದರಲ್ಲೂ ಇವರು ಕಥೆ ಬರೆದಿದ್ದ ಮುಂಗಾರು ಮಳೆ ಸ್ಯಾಂಡಲ್ವುಡ್ನಲ್ಲಿ ದಾಖಲೆಯನ್ನ ಸೃಷ್ಟಿಸಿತ್ತು. ಅಚ್ಚರಿ ಅಂದ್ರೆ ಮುಂಗಾರು ಮಳೆಯಲ್ಲಿ ನಾಯಕ ನಟನಾಗಿ ಅಭಿನಯಿಸಿ ಕನ್ನಡದ ಗೋಲ್ಡನ್ ಸ್ಟಾರ್ ಗಣೇಶ್ 99ನಲ್ಲೂ ಮೋಡಿ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಎಸ್ 96 ಚಿತ್ರದಲ್ಲಿ ವಿಜಯ್ ಸೇತುಪತಿ ನಿರ್ವಹಿಸಿದ್ದ ಕೆ ರಾಮಚಂದ್ರನ್ ಪಾತ್ರಕ್ಕೆ ಕನ್ನಡದಲ್ಲಿ ಗಣಿ ಜೀವ ತುಂಬಲಿದ್ದಾರೆ. ಇನ್ನು ತ್ರಿಷಾ ಅಭಿನಯಿಸಿದ್ದ ಜಾನು ಪಾತ್ರವನ್ನು ಮಲಯಾಳಂ ಬೆಡಗಿ ಭಾವನಾ ನಿಭಾಯಿಸುತ್ತಿದ್ದಾರೆ. ಈ ಮೂಲಕ ರೋಮಿಯೋ ಚಿತ್ರದ ನಂತರ ಭಾವನಾ ಮತ್ತು ಗಣೇಶ್ ಮತ್ತೆ ಸ್ಕ್ರೀನ್ ಶೇರ್ ಮಾಡ್ತಾ ಇರುವುದು ವಿಶೇಷ. ಇದರೊಂದಿಗೆ ಪ್ರೀತಮ್ ಗುಬ್ಬಿ ಮತ್ತು ಗಣೇಶ್ ಕಾಂಬಿನೇಷನ್ನಲ್ಲಿ 2 ಸಿನಿಮಾಗಳು ಬಂದಿದ್ದು 99 ಮೂರನೇ ಚಿತ್ರ ಆಗಲಿದೆ. ಹೊಸದಾಗಿ ಗುಬ್ಬಿ ಬಳಗ ಸೇರಿದ ಹಕ್ಕಿಗಳು. ಇನ್ನು 99ನಲ್ಲಿ ಜೂನಿಯರ್ ಗಣೇಶ್ ಮತ್ತು ಜೂನಿಯರ್ ಭಾವನಾ ಪಾತ್ರವನ್ನು ಯಾರು ಮಾಡ್ತಾರೆ ಅನ್ನೋ ಪ್ರಶ್ನೆ ಸಿಕ್ಕಾಪಟ್ಟೆ ಕುತೂಹಲ ಮೂಡಿಸಿತ್ತು. ಆದ್ರೀಗ ಪಾತ್ರಗಳು ಫೈನಲ್ ಆಗಿದ್ದು, ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿಯಲ್ಲಿ ಜೂನಿಯರ್ ಯಶ್ ಪಾತ್ರ ನಿರ್ವಹಿಸಿದ್ದ ಹೇಮಂತ್ 99ನಲ್ಲಿ ಜೂನಿಯರ್ ಗಣೇಶ್ ಆಗಿ ಆಕ್ಟ್ ಮಾಡ್ತಿದ್ದಾರೆ. ಇನ್ನು ಜೂನಿಯರ್ ಭಾವನಾ ಆಗಿ ಕಿರುತೆರೆ ನಟಿ ಸಮೀಕ್ಷಾ ಈಗಾಗಲೇ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ತಮಿಳಿನಲ್ಲಿ 96 ಸಿನಿಮಾದ ಮೇನ್ ಹೈಲೈಟ್ ಅಂದ್ರೆ ಮ್ಯೂಸಿಕ್. ಸನ್ನಿವೇಶಗಳಿಗೆ ತಕ್ಕಂತೆ ಗೋವಿಂದ್ ವಸಂತ್ ನೀಡಿದ್ದ ಸಂಗೀತ, ಎಸ್ ಜಾನಕಿ ಅವರ ಸುಮಧುರ ಗಾಯನಕ್ಕೆ ಪ್ರೇಕ್ಷಕರು ಫಿದಾ ಆಗಿದ್ರು. ಇನ್ನು ಕನ್ನಡದಲ್ಲಿ ಮ್ಯೂಸಿಕ್ ಮಾಂತ್ರಿಕ ಅರ್ಜುನ್ ಜನ್ಯ ಈ ಜವಾಬ್ದಾರಿಯನ್ನ ಹೊತ್ತುಕೊಂಡಿದ್ದು, ಎಸ್ ಜಾನಕಿ ಅವರೇ ಕನ್ನಡದಲ್ಲಿ ಧ್ವನಿಯಾಗ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಒಟ್ಟಾರೆಯಾಗಿ ಈಗಾಗಲೇ 99 ಸಿನಿಮಾ ಸೆಟ್ಟೇರಿದ್ದು ಸಖತ್ ಹೈಪ್ ಕ್ರಿಯೇಟ್ ಮಾಡಿದೆ. ಈ ಸಿನಿಮಾ ಕೂಡ 96ನಂತೆ ಭರ್ಜರಿ ಹಿಟ್ ಆಗುತ್ತಾ? 6 ವರ್ಷಗಳ ನಂತರ ಒಂದಾಗ್ತಾ ಇರೋ ಗಣಿ ಭಾವನಾ ಕೆಮಿಸ್ಟ್ರಿ ವರ್ಕೌಟ್ ಆಗುತ್ತಾ? ಇದನ್ನೆಲ್ಲ ಸಿನಿಮಾ ರಿಲೀಸ್ ಆಗೋವರೆಗೂ ಕಾಯಬೇಕಿದೆ. ಡಿಜಿಟಲ್ ಡೆಸ್ಕ್, ಸರಳ ಜೀವನ.